ಮಂದಿರ ಉದ್ಘಾಟನೆಗೆ ದಿನಗಣನೆ ಪ್ರಾರಂಭ ಆಗಿದೆ. ಶರತ್ ಕೋಟ್ಯಾನುಕೋಟಿ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಆಗೋ ರೀತಿಯಲ್ಲಿ ಸಚಿವ ಡಿ ಸುಧಾಕರ್ ಮಾತನಾಡಿದ್ದಾರೆ. ಯಾವುದೋ ರಾಜಕೀಯ ಮಾಡೋದಕ್ಕೆ ಹೋಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಟೀಕೆ ರಾಜಕೀಯ ಬಣ್ಣ ಪಡ್ಕೊಳ್ತಾ ಇದೆ. ಹೌದು, ಹಿಂದೂಗಳ ಭಾವನೆಗೆ ಧಕ್ಕೆ ಆಗೋ ರೀತಿಯಲ್ಲಿ ಮಾತಾಡಿ ದೊಡ್ಡ ಮಟ್ಟದ ವಿವಾದವನ್ನ ಮೈ ಮೇಲೆ ಹೇಳ್ಕೊಂಡಿದ್ದಾರೆ ಸಚಿವ ಸುಧಾಕರ್. ಅಯೋಧ್ಯೆಯ ರಾಮ ಮಂದಿರ ಒಂದು ಸ್ಟಂಟ್ ಅನ್ನುವಂತಹ ವಿಚಾರವನ್ನ ಸಚಿವ ಡಿ ಸುಧಾಕರ್ ಪ್ರಸ್ತಾಪ ಮಾಡ್ತಾ ಲೇವಡಿ ಮಾಡಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಇದೆಲ್ಲವೂ ಕೂಡ ಗಿಮಿಕ್, ಇದನ್ನ ತೋರಿಸಿ ಚುನಾವಣೆಯನ್ನ ಗೆಲ್ಲೋದಕ್ಕೆ ತಂತ್ರ ಮಾಡ್ಕೊಳ್ತಿದ್ದಾರೆ ಎನ್ನುವಂತಹ ವಿಚಾರ ಪ್ರಸ್ತಾಪ ಮಾಡ್ತಾ ಲೇವಡಿ ಮಾಡಿದ್ದಾರೆ ಸಚಿವ ಡಿ ಸುಧಾಕರ್. ರಾಮ ಮಂದಿರ ಉದ್ಘಾಟನೆ ಚುನಾವಣೆಯ ಗಿಮಿಕ್. ಕಳೆದ ಸಲ ಯಾವುದೋ ಫ್ಲೈಟ್ ತೋರಿಸಿದ್ರು, ಜನ ಮರಳಾದ್ರು, ಎಷ್ಟು ಜನ ಯೋಧರು ಹುತಾತ್ಮರಾದ್ರು. ಸಚಿವ ಡಿ ಸುಧಾಕರ್ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಚುನಾವಣೆ ಬಂದ ಗಿಮಿಕ್ ಅಲ್ವಾ, ಮನಸ್ಸನ್ನು ಡೈವರ್ಟ್ ಮಾಡೋದು. ದೇಶ ಇವತ್ತು ಭಾರತ ದೇಶ ಧಾರ್ಮಿಕವಾಗಿ ಭಾಳ ನಂಬ್ತೀವಿ ನಾವು. ಸೊ ಅದ್ರ ಮೂಲಕ ಓಟನ್ನು ಎಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಲಾಸ್ಟ್ ಟೈಮ್ ಎಲ್ಲಿ ಕೇಳಿದ್ರಪ್ಪ, ಲಾಸ್ಟ್ ಟೈಮ್ ಎಲ್ಲಿತ್ತು ರಾಮ ಮಂದಿರ? ಲಾಸ್ಟ್ ಟೈಮ್ ಪುಲ್ವಾಮ ತೋರಿಸಿದ್ರು, ಸುಮ್ಮನೆ ಯಾವುದೋ ಫ್ಲೈಟ್ ತೋರಿಸಿ ಪಾಪ ಎಲ್ಲ ಜನ ಮರಳೋಗಿ ಭಾಳ ದೇಶ ಕಾಪಾಡ್ತಾರಂತ ಒಬ್ಬರು ಎಷ್ಟು ಜನ ಸತ್ತರು. ಇವೆಲ್ಲ ಇತಿಹಾಸ ಇದೆ. ಹೌದು, 100% ಅವನು ಹೇಳಿಲ್ವಾ ಪೈಲಟ್? ಚುನಾವಣೆ ಬಂದ ಗಿಮಿಕ್ ಅಲ್ವಾ, ಮನಸ್ಸನ್ನು ಡೈವರ್ಟ್. ಕಾಂಗ್ರೆಸ್ಗೆ ಕಾಡ್ತಾ ಇದೆಯಾ ಲೋಕ ಸೋಲಿನ ಭೀತಿ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಅದೇ ಭರದಲ್ಲಿ ಸಚಿವ ಡಿ ಸುಧಾಕರ್ ಇಂಥದ್ದೊಂದು ಮಾತನ್ನ ಹೇಳಿದ್ರ. ಅಂದು ಶಾಸಕ ಬಾಲಕೃಷ್ಣ ಪುಲ್ವಾಮಾ ಬಗ್ಗೆ ವಿವಾದಾತ್ಮಕ ಮಾತುಗಳನ್ನಾಡಿದ್ರು. ಇಂದು ಸಚಿವ ಡಿ ಸುಧಾಕರ್ ಅವರ ಸರದಿ ಏರ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಕೈ ಇನ್ನೂ ಅನುಮಾನ ವ್ಯಕ್ತಪಡಿಸ್ತಾ ಇದೆ. ಈಗ ರಾಮ ಮಂದಿರ ಮುಂದಿಟ್ಕೊಂಡು ಕೈ ನಾಯಕರು ಕಿಡಿಕಾರ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಏರ್ ಸ್ಟ್ರೈಕ್ ಆಯ್ತು, ಸರ್ಜಿಕಲ್ ಸ್ಟ್ರೈಕ್ ಆಯ್ತು, ಈ ಬಗ್ಗೆ ಕೂಡ ಕಾಂಗ್ರೆಸ್ ನಾಯಕರು ಪ್ರಸ್ತಾಪ ಮಾಡ್ತಾ ಎಷ್ಟು ದೊಡ್ಡ ಮಟ್ಟದಲ್ಲಿ ಲೇವಡಿ ಮಾಡಿದ್ರು, ಆಕ್ರೋಶ ವ್ಯಕ್ತಪಡಿಸಿದ್ರು ಅನ್ನೋದನ್ನ ಗಮನಿಸಿದ್ವಿ. ಈಗ ರಾಮ ಮಂದಿರ ವಿಚಾರವನ್ನ ಮುಂದಿಟ್ಕೊಂಡು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಟೀಕೆ ಮಾಡೋದಕ್ಕೆ ಹೋಗಿ ವಿವಾದವನ್ನ ಮೈ ಮೇಲೆ ಹೇಳ್ಕೊಂಡಿದ್ದಾರೆ ಸಚಿವ ಡಿ ಸುಧಾಕರ್. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತೀಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸತೀಶ್, ಸಚಿವ ಡಿ ಸುಧಾಕರ್ ಅವರು ರಾಜಕೀಯ ಮಾಡೋಕೆ ಹೋಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಟೀಕೆ ಮಾಡೋದಕ್ಕೆ ಹೋಗಿ ಹಿಂದೂ ಭಾವನೆಗಳಿಗೆ ಧಕ್ಕೆ ಆಗೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಇದು ದೊಡ್ಡ ಮಟ್ಟದ ವಿವಾದ ಸೃಷ್ಟಿ ಮಾಡುವಂತಹ ವಿಚಾರ. ಯಾಕೆ ಹೀಗೆ? ಶ್ರುತಿ, ಕಾಂಗ್ರೆಸ್ನ ಕೆಲವು ನಾಯಕರು ಕೇಂದ್ರ ಮಟ್ಟದಲ್ಲಿ ರಾಮ ಮಂದಿರ ವಿಚಾರವಾಗಿ ಎಲ್ಲರೂ ಎಚ್ಚರಿಕೆಯಿಂದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ರಾಜ್ಯದ ಕೆಲವು ಸಚಿವರು, ಮುಖಂಡರು ಲೂಸ್ ಟಾಕಿಂಗ್ ಮಾತಾಡ್ತಾ ಇರುವುದು ಸಾಕಷ್ಟು ವಿವಾದಕ್ಕೆ ಕಾರಣವಾಗುವ ಸಾಧ್ಯತೆ ಇದೆ. ಯಾಕಂದರೆ ಡಿ ಸುಧಾಕರ್ ಅವರು ಹೇಳಿರುವಂಥ ಹೇಳಿಕೆ ಅದು ಸಾಕಷ್ಟು ವಿವಾದವನ್ನು ಸೃಷ್ಟಿಸ್ತಾ ಇದೆ. ರಾಮ ಮಂದಿರ ವಿಚಾರ ಇಡೀ ಭಾರತದ ಜನರ ಒಂದು ಧಾರ್ಮಿಕ ಭಾವನೆ, ಅದನ್ನು ಈ ರೀತಿ ಮಾತಾಡೋದು ಸರಿಯಲ್ಲ ಅನ್ನೋ ಒಂದು ಚರ್ಚೆಗಳು ವ್ಯಕ್ತವಾಗ್ತಾ ಇದೆ. ಪ್ರಮುಖವಾಗಿ ಪುಲ್ವಾಮಾ ದಾಳಿಗೆ ಇದನ್ನು ಹೋಲಿಕೆ ಮಾಡ್ತಾ ಇದ್ದಾರೆ. ಇದೊಂದು ಗಿಮಿಕ್ ಅಂತ ಹೇಳ್ತಾ ಇರೋದು ಅವ್ರಿಗೆ ಆ ಸ್ಥಾನಕ್ಕೆ ಶೋಭೆ ತರುವಂಥದ್ದಲ್ಲ. ಈ ಬಗ್ಗೆ ಸಚಿವರು ಕೂಡ ಈ ರೀತಿಯ ಹೇಳಿಕೆ ಕೊಡುವಾಗ ಎಚ್ಚರಿಕೆಯಿಂದ ಹೇಳಿಕೆ ಕೊಡಬೇಕಾಗುತ್ತೆ. ಇಡೀ ರಾಮ ಮಂದಿರ ಉದ್ಘಾಟನೆಗೆ, ಅದರ ಪೂಜೆ ಪುನಸ್ಕಾರಕ್ಕೆ ಇಡೀ ದೇಶ ಜನರು ಕಾಯ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈ ರೀತಿಯ ಹೇಳಿಕೆಗಳು ಬೇಕಿತ್ತಾ ಅನ್ನೋ ಒಂದು ಚರ್ಚೆಗಳು ಕಾಂಗ್ರೆಸ್ ವಲಯದಲ್ಲೂ ಕೂಡ ವ್ಯಕ್ತವಾಗ್ತಾ ಇದೆ, ಹಾಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ವ್ಯಕ್ತವಾಗ್ತಾ ಇದೆ. ಎಲ್ಲ ಒಂದು ಕಡೆ ಅವರಿಗೆ ಒಂದು ಪಕ್ಷವನ್ನು ವಿರೋಧಿಸುವ ನಿಟ್ಟಿನಲ್ಲಿ ಈ ರೀತಿಯ ಧಾರ್ಮಿಕ ಭಾವನೆಗಳಿಗೆ ವಿರುದ್ಧವಾಗಿ ಹೇಳಿಕೆ ಕೊಡೋದು ಎಷ್ಟು ಸರಿ ಅನ್ನೋದು ಕೂಡ ಈಗಿರುವಂಥ ಪ್ರಶ್ನೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಕೇಂದ್ರ ಮಟ್ಟದಲ್ಲೂ ಕೂಡ ಯಾರು ಕೂಡ ಈ ರೀತಿಯ ಹೇಳಿಕೆಗಳನ್ನು, ಕೆಲವರು ಬಿಟ್ಟರೆ ಬಹುತೇಕರು ರಾಮ ಮಂದಿರ ಉದ್ಘಾಟನೆಗೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಇಲ್ಲಿ ರಾಜ್ಯದಲ್ಲಿ ಮೊನ್ನೆ ಅಷ್ಟೇ ಮತ್ತೊಬ್ಬ ಕಾಂಗ್ರೆಸ್ ಮುಖಂಡ ಬಾಲಕೃಷ್ಣ ಅವರು ಕೂಡ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ರು. ಈಗ
ಸಚಿವ ಸುಧಾಕರ್ ಅವರು ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದನ್ನು ನೋಡಿದ್ರೆ ಅವರಿಗೆ ಲೋಕಸಭೆ ಚುನಾವಣೆ ಭೀತಿ ಎದುರಾಗಿದೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಮೋದಿ ಅವ್ರನ್ನ ವಿರೋಧಿಸುವ ಭರದಲ್ಲಿ ರಾಮ ಮಂದಿರ ವಿಚಾರ ಬಗ್ಗೆ ಈ ರೀತಿ ಹೇಳಿಕೆ ಕೊಟ್ಟಿರೋದು ಸರಿಯಲ್ಲ ಅನ್ನೋ ಒಂದು ಚರ್ಚೆಗಳು ಈಗ ಜೋರಾಗಿ ನಡೀತಾ ಇದೆ. ಈ ಬಗ್ಗೆ ಸಾಕಷ್ಟು ವಿವಾದ ಸೃಷ್ಟಿಯಾಗುವ ಸಾಧ್ಯತೆ ಇದೆ. ಶ್ರುತಿ, ಕಾದು ನೋಡಬೇಕು ಮುಂದೆ ಇದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ. ಶ್ರುತಿ. ಓಕೆ ಸತೀಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.